ವೀಕ್ಷಕರೇ, ರಾಯಲ್ಸ್ ಕನ್ನಡ ಪ್ರೈಮ್ ನ್ಯೂಸ್ಗೆ ಸ್ವಾಗತ. ನಾನು ರಮ್ಯಾ. ಇಂದಿನ ಮುಖ್ಯಾಂಶಗಳು. ಗ್ರಾಮ ಪಂಚಾಯಿತಿ ಅಧಿಕಾರಿಗಳು ಗುತ್ತಿಗೆದಾರರ ನಿರ್ಲಕ್ಷ್ಯ, ವೃದ್ಧರ ಬದುಕಿ ನರಕ. ಕಾಮಗಾರಿ ಅಪೂರ್ಣಗೊಳಿಸಿ 3 ತಿಂಗಳಾದರೂ ಪೂರ್ಣಗೊಳ್ಳದ ಕಾಮಗಾರಿ. ಸಾಂಕ್ರಾಮಿಕ ರೋಗ ಭೀತಿಯಲ್ಲಿ ವೃದ್ಧ ದಂಪತಿಗಳು. ವಿವಿಧ ಬೇಡಿಕೆಗಳ ಈಡೇರಿಕೆಗೆ ಆಗ್ರಹಿಸಿ ರೈತ ಸಂಘ ಪ್ರತಿಭಟನೆ. ಚಿಕ್ಕಬಳ್ಳಾಪುರ ಜಿಲ್ಲಾಧಿಕಾರಿ ಕಚೇರಿ ಎದುರು ರೈತರ ಧರಣಿ. ಪ್ರಾಕೃತಿಕ ವಿಪತ್ತಿನಿಂದ ರೈತರಿಗೆ ಆದ ನಷ್ಟಕ್ಕೆ ಪರಿಹಾರ ನೀಡಲು ಒತ್ತಾಯ. ಪ್ರೇಮಿಗಳ ಮದುವೆಗೆ ಪೋಷಕರೇ ಅಡ್ಡಿ ಆರೋಪ. ಪೊಲೀಸ್ ಠಾಣೆ ಮೆಟ್ಟಿಲೇರಿದ ನವ ದಂಪತಿಗಳು. ಲೋಕಾಯುಕ್ತ ಬಲೆಗೆ ಬಿದ್ದ ಸರ್ವೆ ಅಧಿಕಾರಿ. ಗೌರಿಬಿದನೂರು ತಾಲೂಕಿನ ಭೂಮಾಪಕ ಹರೀಶ್ ರೆಡ್ಡಿ ಸೇರಿ ಸಹಾಯಕನ ಬಂಧನ. ಮುಕ್ಕಾಲು ಗುಂಟೆ ಪೋಡಿ ಮಾಡಲು 25,000 ಲಂಚಕ್ಕೆ ಬೇಡಿಕೆ ಇಟ್ಟಿದ್ದ ಅಧಿಕಾರಿ. ವಾರ್ತೆಗಳ ವಿವರ. ಅಧಿಕಾರಿಗಳು ಮತ್ತು ಗುತ್ತಿಗೆದಾರರ ನಿರ್ಲಕ್ಷ್ಯಕ್ಕೆ ವೃದ್ಧ ದಂಪತಿಗಳು ಹೈರಾಣಾಗಿರುವ ಘಟನೆ ಬಾಗೇಪಲ್ಲಿ ತಾಲೂಕಿನಲ್ಲಿ ನಡೆದಿದೆ. ಕಾಮಗಾರಿ ಪೂರ್ಣಗೊಳಿಸದೆ ನಿರ್ಲಕ್ಷ್ಯ ವಹಿಸಿರುವ ಗ್ರಾಮ ಪಂಚಾಯಿತಿ ಅಧಿಕಾರಿಗಳ ಕ್ರಮಕ್ಕೆ ವೃದ್ಧ ದಂಪತಿಗಳು ಪ್ರತಿನಿತ್ಯ ಶಾಪ ಹಾಕುವಂತಿದೆ. ಚೇಳೂರು ಗ್ರಾಮ ಪಂಚಾಯಿತಿಯಿಂದ 15ನೇ ಹಣಕಾಸು ಯೋಜನೆಯಡಿ ನಾರೆಮದ್ದೇಪಲ್ಲಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಶಿವಪುರ ಗ್ರಾಮದ ದಲಿತರ ಕೇರಿಯಲ್ಲಿ ಕೈಗೊಂಡಿರುವ ಸಿಸಿ ರಸ್ತೆ ಕಾಮಗಾರಿ ಅರ್ಧಕ್ಕೆ ನಿಂತಿದ್ದು, ಬೀದಿಯ ಕೊನೆಯಲ್ಲಿರುವ ವೃದ್ಧ ದಂಪತಿ ಮನೆಯ ಮುಂದೆ ರಸ್ತೆ ಕಾಮಗಾರಿ ಪೂರ್ಣಗೊಳಿಸದೇ ಇರುವುದರಿಂದ ಕೊಳಚೆ ಹಾಗೂ ಮಳೆ ನೀರು ನಿಂತು ಅವ್ಯವಸ್ಥೆಯ ಆಗರವಾಗಿದೆ. ಇದರಿಂದ ವೃದ್ಧ ದಂಪತಿಗಳು ಗ್ರಾಮ ಪಂಚಾಯಿತಿ ಅಧಿಕಾರಿಗಳು ಮತ್ತು ಜನಪ್ರತಿನಿಧಿಗಳಿಗೆ ಪ್ರತಿನಿತ್ಯ ಶಾಪ ಹಾಕುವಂತಾಗಿದೆ. ಮನೆಯ ಮುಂದೆ ತ್ಯಾಜ್ಯ ನೀರು ನಿಂತು ಸೊಳ್ಳೆಗಳ ಕಾಟ ಹೆಚ್ಚಾಗಿದ್ದು, ಸಾಂಕ್ರಾಮಿಕ ರೋಗಗಳ ಭೀತಿಯಲ್ಲಿ ಬದುಕುವಂತಾಗಿದೆ. ಸುಮಾರು 3 ತಿಂಗಳ ಹಿಂದೆ ಈ ಬೀದಿಯಲ್ಲಿ ಸಿಸಿ ರಸ್ತೆ ಕಾಮಗಾರಿ ಕೈಗೊಳ್ಳಲಾಗಿತ್ತು. ಆದರೆ ವೃದ್ಧ ದಂಪತಿಗಳಾದ ಮ್ಯಾಕಲ ನರಸಿಂಹಪ್ಪ, ನರಸಮ್ಮ ಅವರ ಮನೆಯ ಮುಂಭಾಗದವರೆಗೆ ರಸ್ತೆ ನಿರ್ಮಿಸಿ ಉಳಿದ ಕೆಲವೇ ಅಡಿಗಳ ಕಾಮಗಾರಿ ಪೂರ್ಣಗೊಳಿಸದೆ ಹಾಗೆಯೇ ಬಿಡಲಾಗಿದೆ. ಇದರ ಪರಿಣಾಮ ಇಡೀ ಬೀದಿಯ ಕೊಳಚೆ ನೀರು ಮತ್ತು ಮಳೆ ನೀರು ಈ ದಂಪತಿಗಳ ಮನೆಯ ಮುಂದೆ ನಿಂತು ಕೆರೆಯಂತಾಗಿದೆ. ಸಿಸಿ ರಸ್ತೆ ನಿರ್ಮಾಣದ ಮೊದಲ ಬೀದಿಯ ನೀರಿನ ಸಮರ್ಪಕದ ವಿಲೇವಾರಿಗೆ ಚರಂಡಿ ನಿರ್ಮಿಸಬೇಕಿತ್ತು. ಆದರೆ ಅಧಿಕಾರಿಗಳು ಯಾವುದೇ ಚರಂಡಿ ನಿರ್ಮಾಣ ಮಾಡದೆ ಕೇವಲ ಸಿಸಿ ರಸ್ತೆ ಕಾಮಗಾರಿ ಮಾಡಿ ಕೈ ತೊಳೆದುಕೊಂಡಿದ್ದಾರೆ. ಅವರ ಈ ಅವೈಜ್ಞಾನಿಕ ಕಾಮಗಾರಿಯಿಂದಾಗಿ ನೀರು ಮುಂದೆ ಹರಿಯದೆ ದಂಪತಿಗಳ ಮನೆಯ ಮುಂದೆಯೇ ನಿಲ್ಲುವಂತಾಗಿದೆ. ನಿಂತ ನೀರಿನಿಂದ ರಾತ್ರಿ ವೇಳೆ ಸೊಳ್ಳೆಗಳ ಕಾಟ ವಿಪರೀತವಾಗಿದ್ದು, ಇದರ ಪರಿಣಾಮ ವೃದ್ಧ ನರಸಿಂಹಪ್ಪ ಅವರಿಗೆ ಜ್ವರ ಬಂದು ಆಸ್ಪತ್ರೆಗೆ ದಾಖಲಾಗಬೇಕಾದ ಪರಿಸ್ಥಿತಿ ಬಂದೊದಗಿದೆ. ಈ ಕುರಿತು ಮಾತನಾಡಿರುವ ವೃದ್ಧ ದಂಪತಿಗಳು, ಇತ್ತೀಚೆಗೆ ಬೀದಿಯಲ್ಲಿ ಸಿಸಿ ರಸ್ತೆ ಮಾಡುವಾಗ ಕಾಮಗಾರಿ ಮಾಡಿಸುವ ಸದಸ್ಯರನ್ನು ಕೇಳಿದ್ದಕ್ಕೆ 15 ದಿನ ಕಾಲಾವಕಾಶ ಕೊಡಿ, ರಸ್ತೆ ಹಾಕಿಸಿಕೊಡುತ್ತೇವೆ ಎಂದು ಹೇಳಿದ್ದರು. ಆದರೆ 3 ತಿಂಗಳು ಕಳೆದರೂ ಯಾರೂ ಬಂದಿಲ್ಲ. ಇದರಿಂದ ಮನೆಯ ಮುಂದೆ ಮಳೆ ನೀರು ಮತ್ತು ಚರಂಡಿ ನೀರು ನಿಂತು ಸೊಳ್ಳೆಗಳ ಕಾಟ ಜಾಸ್ತಿಯಾಗಿದೆ. ಸಾಂಕ್ರಾಮಿಕ ರೋಗಗಳ ಭೀತಿಯಲ್ಲಿ ಬದುಕುತ್ತಿದ್ದೇವೆ ಎಂದು ಕಣ್ಣೀರು ಹಾಕಿದರು. ఈ సీటీలు కలుపుకొని నీళ్ళు రాత బట్టి గబ్బట్టి జ్వరాలు వచ్చి హాస్పిటల్లో ఉన్నాము. ఇల్లు కూడా ఇచ్చిపెట్టేసి ఉన్నాము. వాళ్ళు చేసిన పనికి ఆసుపత్రిలో నెల నుంచి మాన ఇంకా అయ్యాలి సార్. మీ తావ గలీజులా ఈ తావ సీటీలు పోరు కాక ఆడాడ సీటీలు గడిచేమని నెల అయింది ఆసుపత్రి చేరి. ఆ సీటీలు అన్నీ కావాల్సింటే చూసేమంటే చూపిస్తాం. ఎన్ని దినాలు మీరు రోడ్ వేసేది? మళ్ళీ ఎన్ని దినాలు మీరు 15 దినాలకే వేస్తామన్నారు. ఈ పొద్దుకి లేదు. ಸಂಬಂಧಿಸಿದ ಅಧಿಕಾರಿಗಳು ಮತ್ತು ಜನಪ್ರತಿನಿಧಿಗಳು ಕೂಡಲೇ ಇತ್ತ ಗಮನ ಹರಿಸಿ ಅರ್ಧಕ್ಕೆ ನಿಂತಿರುವ ಸಿಸಿ ರಸ್ತೆ ಕಾಮಗಾರಿ ಪೂರ್ಣಗೊಳಿಸಿ ನೀರು ಸರಾಗವಾಗಿ ಹರಿದು ಹೋಗಲು ಸೂಕ್ತ ಚರಂಡಿ ವ್ಯವಸ್ಥೆ ಕಲ್ಪಿಸಬೇಕು ಎಂದು ದಲಿತ ಕೇರಿಯ ನಿವಾಸಿಗಳು ಆಗ್ರಹಿಸಿದ್ದಾರೆ. ವರದಿ ಸುಬ್ಬು, ರಾಯಲ್ಸ್ ಕನ್ನಡ, ಭಾಗ್ಯನಗರ. ಇತ್ತೀಚಿನ ದಿನಗಳಲ್ಲಿ ಜಿಲ್ಲೆಯಲ್ಲಿ ಅತಿವೃಷ್ಟಿಯಿಂದ ಆಗಿರುವ ನಷ್ಟಕ್ಕೆ ಕೂಡಲೇ ಪರಿಹಾರ ಒದಗಿಸುವುದು ಸೇರಿದಂತೆ ವಿವಿಧ ಬೇಡಿಕೆಗಳನ್ನು ಈಡೇರಿಸುವಂತೆ ಒತ್ತಾಯಿಸಿ ಚಿಕ್ಕಬಳ್ಳಾಪುರ ಜಿಲ್ಲಾಡಳಿತ ಭವನದ ಮುಂದೆ ರೈತ ಸಂಘದ ಕಾರ್ಯಕರ್ತರು ಇಂದು ಪ್ರತಿಭಟನೆ ನಡೆಸಿದರು.
ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಇತ್ತೀಚಿನ ದಿನಗಳಲ್ಲಿ ಸುರಿದ ಭಾರಿ ಮಳೆಯಿಂದಾಗಿ ರೈತರಿಗೆ ಅಪಾರ ನಷ್ಟವಾಗಿದೆ. ಈ ಬೆಳೆಗಳ ನಷ್ಟಕ್ಕೆ ಪರಿಹಾರ ಒದಗಿಸಲು ಸರ್ಕಾರ ಶೀಘ್ರ ಕ್ರಮ ವಹಿಸಬೇಕೆಂದು ಆಗ್ರಹಿಸಿ ಇಂದು ಚಿಕ್ಕಬಳ್ಳಾಪುರ ಜಿಲ್ಲಾಡಳಿತ ಭವನದ ಮುಂದೆ ರೈತ ಸಂಘದ ಕಾರ್ಯಕರ್ತರು ಪ್ರತಿಭಟನೆ ನಡೆಸಿದರು. ಮಳೆ ಹಾನಿ, ಪ್ರವಾಹ ಹಾನಿ, ಪ್ರಕೃತಿ ವಿಕೋಪ, ಬೆಳೆ ನಷ್ಟ ಪರಿಹಾರಕ್ಕೆ ಎನ್ಡಿಆರ್ಎಫ್ ಮಾನದಂಡ ಹೆಚ್ಚಳ ಮಾಡಬೇಕು. ಹಾಲಿ ಇರುವ ಪರಿಹಾರಧನ ಅವೈಜ್ಞಾನಿಕವಾಗಿದ್ದು, ಮಳೆ ಆಶ್ರಯದ ಬೆಳೆ ನಷ್ಟಕ್ಕೆ ಎಕರೆಗೆ ಕನಿಷ್ಠ 25,000 ಮತ್ತು ನೀರಾವರಿ ತೋಟಗಾರಿಕೆ ಬೆಳೆಗಳಿಗೆ ಎಕರೆಗೆ ಕನಿಷ್ಠ 40,000, ವಾಣಿಜ್ಯ ಬೆಳೆಗಳಿಗೆ ಎಕರೆಗೆ 60,000 ರೂಪಾಯಿಗಳಿಗೆ ಏರಿಕೆ ಮಾಡಬೇಕು ಅಂತ ರೈತರು ಒತ್ತಾಯಿಸಿದ್ದಾರೆ. ಬೆಳೆ ನಷ್ಟ ಪರಿಹಾರ ಎನ್ಡಿಆರ್ಎಫ್ ಮಾನದಂಡ ಕಳೆದ 8 ವರ್ಷಗಳಿಂದ ತಿದ್ದುಪಡಿಯಾಗಿಲ್ಲ. ಹಾಗಾಗಿ ಇದು ಅವೈಜ್ಞಾನಿಕವಾಗಿದ್ದು ಪುನರ್ ಪರಿಶೀಲನೆ ಆಗಿಲ್ಲ. ಕೂಡಲೇ ಕೇಂದ್ರ ಸರ್ಕಾರ ತಿದ್ದುಪಡಿ ಮಾಡಬೇಕು. ಕಲ್ಯಾಣ ಕರ್ನಾಟಕ ಹಾಗೂ ಉತ್ತರ ಕರ್ನಾಟಕ ವ್ಯಾಪ್ತಿಯ ಮಳೆ ಹಾನಿ, ಪ್ರವಾಹ ಹಾನಿ, ಬೆಳೆ ನಷ್ಟಕ್ಕೆ ಕೇಂದ್ರ ಸರ್ಕಾರ ಪಂಜಾಬ್ ರಾಜ್ಯಕ್ಕೆ ವಿಶೇಷ ಪ್ಯಾಕೇಜ್ ನೀಡಿರುವಂತೆ ರಾಜ್ಯಕ್ಕೂ ವಿಶೇಷ ಪ್ಯಾಕೇಜ್ 5,000 ಕೋಟಿ ಹಣ ಬಿಡುಗಡೆ ಮಾಡಬೇಕು. ಈ ಬಗ್ಗೆ ರಾಜ್ಯದ ಕೇಂದ್ರ ಸಚಿವರು, ಸಂಸತ್ ಸದಸ್ಯರು ಒತ್ತಾಯಿಸಬೇಕು ಅಂತ ರೈತ ಸಂಘಟನೆಗಳ ಕಾರ್ಯಕರ್ತರು ಆಗ್ರಹಿಸಿದರು. ಅಲ್ಲದೆ ಕೃಷಿ ಬಳಕೆಗೆ ಇದ್ದ ನರೇಗಾ ಯೋಜನೆ ಸ್ಥಗಿತಗೊಳಿಸಿದ್ದು ಇದನ್ನು ಪುನರಾರಂಭ ಮಾಡಬೇಕು. ಸರ್ಕಾರದ ಆದೇಶದಂತೆ ಭೂಮಿ ದುರಸ್ತಿ ಕಾರ್ಯವನ್ನು ಜಿಲ್ಲೆಯಾದ್ಯಂತ ತ್ವರಿತವಾಗಿ ಕೈಗೆತ್ತಿಕೊಳ್ಳಬೇಕು. ಕರ್ನಾಟಕ ಗ್ರಾಮೀಣ ಬ್ಯಾಂಕ್ ಏಕ ತಿರುವಳ್ಳಿ ಹೆಸರಿನಲ್ಲಿ ರೈತರ ಮೇಲೆ ಹಾಕ್ತಿರುವ ಅಕ್ರಮ ಬಡ್ಡಿ ರದ್ದು ಮಾಡಿ ಅಸಲಿನ ಮೊತ್ತಕ್ಕೆ ರಿಯಾಯಿತಿ ನೀಡಬೇಕು. ಚಿಂತಾಮಣಿ ಎಪಿಎಂಸಿ ಮಾರುಕಟ್ಟೆಯಲ್ಲಿ ರೈತರಿಂದ ಅಕ್ರಮವಾಗಿ ಹೆಚ್ಚಿನ ಕಮಿಷನ್ ಪಡಿತಾ ಇದ್ದು, ಇದನ್ನು ತಡೆಯಲು ರೈತರ ಸಮ್ಮುಖದಲ್ಲಿ ಧ್ವನಿವರ್ಧಕ ಮೂಲಕ ಹರಾಜು ಮಾಡಲು ಕ್ರಮ ಜರುಗಿಸುವುದು ಸೇರಿದಂತೆ ರೈತರ ಇತರ ಬೇಡಿಕೆಗಳನ್ನು ಈಡೇರಿಸುವಂತೆ ಆಗ್ರಹಿಸಿ ರೈತ ಸಂಘದ ಕಾರ್ಯಕರ್ತರು ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸಿದರು. ಎಲ್ಲ ರೈತ ಬಾಂಧವರಿಗೂ ನಮಸ್ಕಾರ. ರಾಜ್ಯ ರೈತ ಸಂಘಟನೆಗಳ ಒಕ್ಕೂಟ, ರಾಜ್ಯ ಕಬ್ಬು ಬೆಳೆಗಾರರ ಸಂಘ ಕರ್ನಾಟಕ ರಿಜಿಸ್ಟರ್ ಚಿಕ್ಕಬಳ್ಳಾಪುರ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಯಾಗಿ ನಾನು ಭೈರಾರೆಡ್ಡಿ ಕೆ ಅಂತ ಇವತ್ತಿನ ಒಂದು ಕಾರ್ಯಕ್ರಮ ಮುಖ್ಯ ಉದ್ದೇಶ ಏನಂದರೆ, ರಾಜ್ಯ ಮತ್ತು ಕೇಂದ್ರ ಸರ್ಕಾರಗಳು ರೈತರಿಗೆ ನೀಡತಕ್ಕಂಥ ಒಂದು ಬರ ಪರಿಹಾರ, ಪ್ರಕೃತಿ ವಿಕೋಪ, ನೆರೆ ಹಾವಳಿ, ಏನು ಯಾವುದೇ ಒಂದು ನಷ್ಟ ಪರಿಹಾರವನ್ನು ಕೇಂದ್ರ ಸರ್ಕಾರದ ಎನ್ಡಿಆರ್ಎಫ್ ಯೋಜನೆಯಡಿಯಲ್ಲಿ ನೀಡುವುದು ಮಾನದಂಡವಾಗಿದೆ. ಈ ಮಾನದಂಡ ಕಳೆದ ಒಂದು 8 ವರ್ಷಗಳಿಂದ ಪರಿಷ್ಕರಣೆ ಮಾಡಿಲ್ಲ. ಎಲ್ಲ ಕೊಡ್ತಾ ಇರೋದು ಹಳೆಯ ರೇಟ್ಗಳಿಗೆ. ಈಗೆಲ್ಲ ನಮ್ಮ ಮೇಲೆ ಗೊಬ್ಬರಗಳ ಒಂದು ಕ್ರಿಮಿನಾಶಕಗಳು ಎಲ್ಲ ಬಸ್ ಚಾರ್ಜಿಂದ ಹಿಡಿದು ಟ್ರೈನ್ ಚಾರ್ಜಿಂದ ಎಲ್ಲ ಚಾರ್ಜ್ಗಳು ಏರಿಕೆ ಆಗಿವೆ. ಸರ್ಕಾರಗಳು ಮಾತ್ರ ಹಳೆಯ ದರವನ್ನೇ ನಮ್ಮ ಮೇಲೆ ಪರಿಹಾರಕ್ಕೆ ಉಪಯೋಗಿಸ್ತಾ ಇದ್ದೇವೆ. ಮುಖ್ಯವಾಗಿ ಈ ಎನ್ಡಿಆರ್ಎಫ್ ಯೋಜನೆಯ ಮಾನದಂಡಗಳನ್ನು ಪರಿಷ್ಕರಣೆ ಮಾಡಬೇಕು ಅಂತ ಇವತ್ತು ನಮ್ಮ ರಾಜ್ಯ ರೈತ ಸಂಘ. ಅವರಿಬ್ಬರು ಪ್ರೀತಿಸಿ ಮನೆಯವರ ವಿರೋಧದ ನಡುವೆಯೂ ಮದುವೆಯಾಗಿದ್ದರು. ಸುಂದರ ಜೀವನ ಮಾಡೋಣ ಅಂತ ಒಬ್ಬರಿಗೊಬ್ಬರು ಒಪ್ಪಿಕೊಂಡು ದೇವಸ್ಥಾನದಲ್ಲಿ ಸಪ್ತಪದಿ ತುಳಿದವರಿಗೆ ಈಗ ಪ್ರಾಣ ಭಯ ಆರಂಭವಾಗಿದೆ. ನಮಗೆ ರಕ್ಷಣೆ ಕೊಡಿ ಅಂತ ಅವರಿಬ್ಬರು ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಿಸಿದ್ದಾರೆ. ಈ ಕುರಿತು ಒಂದು ವರದಿ ಇಲ್ಲಿದೆ ನೋಡಿ. ಪ್ರೀತಿ ಮಾಡಬಾರದು, ಮಾಡಿದರೆ ಜಗಕ್ಕೆ ಹೆದರಬಾರದು. ಲೋಕವೇ ಹೇಳಿದ ಮಾತಿದು, ವೇದದ ಸಾರವೇ ಕೇಳಿದು. ಪೊಲೀಸ್ ಠಾಣೆ ಮುಂದೆ ಹಾರ ಬದಲಿಸಿಕೊಂಡು ನಾವಿಬ್ಬರು ದಂಪತಿ ಅಂತ ಸಾರಿ ಹೇಳುತ್ತಿರುವ ಇವರಿಬ್ಬರು ಪ್ರೇಮ ಪಕ್ಷಿಗಳು. ಹೌದು, ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರ ತಾಲೂಕಿನ ಕತ್ತಿಬೀಸಹಳ್ಳಿಯ ರಶ್ಮಿ, ಮೀಸಗಾನಹಳ್ಳಿಯ ವೆಂಕಟರಮಣ ಇವರಿಬ್ಬರದು ಸೋಷಿಯಲ್ ಮೀಡಿಯಾದ ಪರಿಚಯ. ಹಾಗೆ ಹೋಗುವಾಗ ಬರುವಾಗ ಮುಖಾಮುಖಿ ನೋಟ ಇಬ್ಬರನ್ನು ಪ್ರೇಮದಲ್ಲಿ ದೂಡಿದೆ. ಯುವತಿ ರಶ್ಮಿ ಶ್ರೀನಿವಾಸಪುರದ ಪ್ರಥಮ ದರ್ಜೆ ಕಾಲೇಜು ವಿದ್ಯಾರ್ಥಿನಿಯಾಗಿದ್ದರೆ, ವೆಂಕಟರಮಣ ಡ್ರೈವರ್ ಕಮ್ ಓನರ್ ಆಗಿದ್ದಾನೆ. 2 ವಾಹನಗಳ ಮಾಲೀಕ. ಹೀಗಾಗಿ ರಶ್ಮಿಗೆ 18 ವರ್ಷವಾಗುವುದನ್ನೇ ಕಾಯುತ್ತಿದ್ದ ಇಬ್ಬರು ಕಳೆದ 18ರಂದು ಮನೆ ಬಿಟ್ಟು ಹೊರಬಂದಿದ್ದಾರೆ. ಚಿಕ್ಕಬಳ್ಳಾಪುರ ಜಿಲ್ಲೆಯ ರೆಡ್ಡಿಹಳ್ಳಿಯ ಆಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ಸಪ್ತಪದಿ ತುಳಿದಿದ್ದಾರೆ. ಮದುವೆಯಾಗಿ ತಮ್ಮಷ್ಟಕ್ಕೆ ತಾವು ಜೀವನ ಕಟ್ಟಿಕೊಳ್ಳುವುದನ್ನು ನೋಡಿಕೊಂಡು ಬದುಕಬೇಕು ಎಂದುಕೊಂಡವರಿಗೆ ಈಗ ಪ್ರಾಣಾಪಾಯ ಕಾಡುತ್ತಿದೆ. ತಮ್ಮ ಪೋಷಕರೇ ತಮ್ಮ ವಿರುದ್ಧ ಯಾರನ್ನೋ ಕಳುಹಿಸಿ ಪ್ರಾಣ ಬೆದರಿಕೆ ಹಾಕಿದ್ದಾರೆ ಎಂದು ಕೋಲಾರ ಗ್ರಾಮಾಂತರ ಠಾಣೆಯಲ್ಲಿ ದೂರು ದಾಖಲಿಸಿದ್ದಾರೆ. ಇದು ಒಂದೆಡೆಯಾದರೆ ಮತ್ತೊಂದೆಡೆ ರಶ್ಮಿ ಪೋಷಕರು ತಮ್ಮ ಪುತ್ರಿಯನ್ನು ಯಾರೋ ಅಪಹರಿಸಿದ್ದಾರೆ ಎಂದು ಶ್ರೀನಿವಾಸಪುರ ಗ್ರಾಮಾಂತರ ಠಾಣೆಯಲ್ಲಿ ದೂರು ದಾಖಲಿಸಿದ್ದಾರೆ. ಇಷ್ಟ ಇಲ್ಲ. ನಾವು 17ನೇ ತಾರೀಕು ಮನೆಯಿಂದ ಬಂದ್ವಿ. 18ನೇ ತಾರೀಕು ಮದುವೆ ಮಾಡ್ಕೊಂಡ್ವಿ ರೆಡ್ಡಂಪಲ್ಲಿಯಲ್ಲಿ ಆಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ. ಮತ್ತು ನಾವು ಊರಿಗೆ ಬಂದ್ವಿ. ಊರಿಂದ ಇವಾಗ ಇಲ್ಲಿ ಕೋಲಾರಲ್ಲಿ ದೇವಸ್ಥಾನ ಇದೆ ಅಂತ ಬರ್ತಾ ಇದ್ವಿ.
ಅಲ್ಲಿ ಅವ್ರು ಯಾರೋ ಬಂದುಬಿಟ್ಟು ಮುದ್ವಾಡಿ ಕೆರೆ ಹತ್ರ ಅಟ್ಯಾಕ್ ಮಾಡಿದ್ರು, ಹೆಲ್ಮೆಟ್ ಹಾಕ್ಕೊಬಂದು ನಮ್ಮನ್ನು. ಅವರು ಏನು ಅಂತ ಕೇಳಿದ್ರೆ ಅವರು ಇದೆಲ್ಲ ಹೇಳಿದ್ರು, ನಿಮ್ಮ ಪೇರೆಂಟ್ಸ್ ಎಲ್ಲ ಹಿಂಗೆ ಮಾಡ್ತಾಯಿದ್ದಾರೆ, ಸಾಯಿಸ್ಬಿಡಿ ಅಂತ ಎಲ್ಲ ವಾರ್ನಿಂಗ್ ಕೊಟ್ಟಿದ್ದೀವಿ, ಈ ಸತಿ ವಾರ್ನಿಂಗ್ ಕೊಟ್ಟಿದ್ದೀವಿ, ಇನ್ನೊಂದು ಸತಿ ಹಿಂಗೆ ಮಾಡಬಾರ್ದು, 6 ಗಂಟೆಗೆಲ್ಲ ಮನೇಲಿ ಇರಬೇಕು ಅಂತ ಹೇಳಿದ್ರು. ಹಂಗೆಲ್ಲ ಹೇಳ್ಬಿಟ್ಟು ಅವರು ಬೆದರಿಸ್ತಾ ಇದ್ರು. ನಾವು ಬಂದುಬಿಟ್ಟು ಅಲ್ಲಮ್ಮ, ನಿಮ್ಮ ಮನೇಲಿ ಒಪ್ಪಿಗೆ ಇದೆ? ಇಲ್ಲ, ಒಪ್ಪಿಗೆ ಇಲ್ಲ, ನಮ್ಮಿಬ್ರಿಗೂ ಇಷ್ಟ. ಈಗ ನೀವಿಬ್ಬರು ಮದುವೆ ಆಗಿದ್ದೀರಾ? ಆಗಿದ್ದೀವಿ. ಮದುವೆಗೂ ಮುಂಚೆ ಅವ್ರಿಗೆ ಗೊತ್ತಿರಲಿಲ್ವಾ? ಗೊತ್ತಿತ್ತು. ಏನು ಹೇಳಿದರು? ಮನೇಲೆಲ್ಲ ಬೆದರಿಸ್ತಾ ಇದ್ರು, ಹಿಂಗೆ ಮಾಡ್ತೀವಿ ಅಂತ ಹೇಳ್ತಾಯಿದ್ರು. ನನಗೆ ಇಷ್ಟ ಇರಲಿಲ್ಲ ಮನೇಲಿ ಇರೋಕ್ಕೆ, ಅದಕ್ಕೆ ಬಂದುಬಿಟ್ವಿ. ನಾನೇ ಎಲ್ಲ ಮಾಡಿ ಅವ್ನು ಕರ್ಕೊಬಂದಿದ್ದು, ಅವನೇನು ಮಾಡಿಲ್ಲ. ನಿಮ್ಗೆ ಹೇಗೆ ಪರಿಚಯ? ನಾವು ಕಾಲೇಜಲ್ಲಿ, ಎಲ್ಲಿ? ಶ್ರೀನಿವಾಸಪುರಲ್ಲಿ. ನಿಮ್ಮ ಕ್ಲಾಸ್ಮೇಟಾ? ಅಲ್ಲ, ನಮಗೆ ಹಂಗೆ ಪರಿಚಯ ಆಯಿತು. ನಿಮ್ಮ ಮನೆಯವ್ರಿಗೆ ಯಾಕೆ ಇಷ್ಟ ಇಲ್ಲ ಹುಡುಗ ಅಂತ? ಅದು ಗೊತ್ತಿಲ್ಲ ಅವ್ರಿಗೆ ಯಾಕೆ ಇಷ್ಟ ಇಲ್ಲ. ಹಂಗೇನ ಇಂಟರ್ ಕ್ಯಾಸ್ಟ್ ಮ್ಯಾರೇಜ್ ಅಂತ. ಏನು ಮಾಡ್ಕೊಂಡಿರೋದು ನಿಮ್ಮ ಯಜಮಾನ್ರು? ನಮ್ಮ ಯಜಮಾನ್ರು 2nd ಇಯರ್ ಆಗಿದೆ, ಟೆಂಪೋ ಇದೆ, ಡ್ರೈವ್ ಮಾಡ್ಕೊಂಡಿರ್ತಾರೆ. ನೀವು? ನಾನು ಇನ್ನೂ ಓದ್ತಾ ಇದ್ದೀನಿ, ಡಿಗ್ರಿ ಫಸ್ಟ್ ಇಯರ್. ನಾವಿಬ್ಬರು ಅಂತರ್ಜಾತಿ ವಿವಾಹವಾಗಿದ್ದೇವೆ. ಇದು ನಮ್ಮ ಪೋಷಕರಿಗೆ ಇಷ್ಟ ಇಲ್ಲ. ಹಾಗಾಗಿ ನಮ್ಮನ್ನು ಕೊಲೆ ಮಾಡಲು ಸುಪಾರಿ ಕೊಟ್ಟಿದ್ದಾರೆ ಎಂದು ನೇರವಾಗಿ ತಮ್ಮ ಪೋಷಕರ ವಿರುದ್ಧ ದೂರು ನೀಡಿದ್ದಾರೆ. ನನಗೀಗ 18 ವರ್ಷ ತುಂಬಿದೆ. ನಾನು ನನ್ನ ಬದುಕಿನ ತೀರ್ಮಾನ ಮಾಡಿಕೊಳ್ಳಲು ನನಗೆ ನನ್ನ ಅಪ್ಪ ಅಮ್ಮ ಬೇಡ. ನಾನು ನನ್ನ ಪತಿಯೊಂದಿಗೆ ಜೀವನ ಸಾಗಿಸುವುದಾಗಿ ಕಡ್ಡಿ ಮುರಿದ ಹಾಗೆ ಯುವತಿ ಹೇಳಿದ್ದಾಳೆ. ಅದೇ ರೀತಿ ಯುವಕ, ನಾನು ಸಂಪಾದನೆ ಮಾಡಿ ಇವಳನ್ನು ಚೆನ್ನಾಗಿ ನೋಡಿಕೊಳ್ಳುತ್ತೇನೆ, ಅವಳಿನ್ನು ಓದಬೇಕಿದೆ, ಅದಕ್ಕೂ ನಾನು ಸಹಾಯ ಮಾಡುತ್ತೇನೆ, ಅವಳನ್ನು ಚೆನ್ನಾಗಿ ಓದಿಸುತ್ತೇನೆ ಎಂದು ಭರವಸೆ ನೀಡುತ್ತಾನೆ. ನಾವಿಂದು ಶ್ರೀನಿವಾಸಪುರದಿಂದ ಕೋಲಾರ ದೇವಸ್ಥಾನದ ಬಳಿ ತೆರಳುವಾಗ ಮಾರ್ಗದ ಮಧ್ಯೆ ಇಬ್ಬರು ಬೈಕ್ನಲ್ಲಿ ನಮಗೆ ಅಡ್ಡಗಟ್ಟಿದ್ದರು. ನೀವಿಬ್ಬರು ಸಂಜೆಯೊಳಗೆ ಮನೆಗೆ ಹೋಗಿ, ಇಲ್ಲವಾದಲ್ಲಿ ನಿಮ್ಮಿಬ್ಬರನ್ನು ಕೊಲ್ಲುತ್ತೇನೆ ಎಂದು ಬೆದರಿಕೆ ಹಾಕಿದ್ದಾರೆ ಎಂದು ಅಳಲು ತೋಡಿಕೊಂಡಿದ್ದಾರೆ. ಸರ್, ನಮ್ಮ ಹೆಸರು ವೆಂಕಟರಮಣ ಅಂತ, ಮೀಸಗನಹಳ್ಳಿ ಗ್ರಾಮ, ಶ್ರೀನಿವಾಸಪುರ ತಾಲೂಕು. ಅವ್ರದ್ದು ಬಂದು ಕದ್ಬೀಸ್ನಹಳ್ಳಿ, ಅವ್ರದ್ದು ಶ್ರೀನಿವಾಸಪುರ ತಾಲೂಕೆ. ನಮ್ಮದು ಬಂದು ಒಂದು 2 ವರ್ಷದಿಂದ ಲವ್ ಇದೆ ಸರ್. ನಮ್ಮದು ಹೇಗೆ ಲವ್ ಆಗಿದ್ದು ಸರ್? ಹಿಂಗೆ ಯಾವ ಇನ್ಸ್ಟಾಗ್ರಾಮ್ ಥರ ನಾವು ಇದು ಮಾಡಿಕೊಂಡು ಹಿಂಗೆ ಕಾಲೇಜಲ್ಲಿ ಮತ್ತೆ ಕಾಲೇಜ್ಗೆ ಹೋಗ್ತಾಯಿದ್ರು, ಹಿಂಗೆ ಬಸ್ ಸ್ಟ್ಯಾಂಡ್ ಹೋಗ್ತಾ ಮಾತಾಡ್ತಾ ಲವ್ ಆಯಿತು ಸರ್ ನಮ್ಮದು. ಮತ್ತು ಹಿಂಗೆ ಹೇಳಿದ್ರು, ಮತ್ತು ಅವ್ರ ಮನೆಯಲ್ಲಿ 2-3 ಸಲ ಗೊತ್ತಾಯಿತು. ಅವರು ಅಪ್ಪ ಅಮ್ಮ ಫೋನ್ ಮಾಡಿ ನನಗೂ ಬೆದರಿಸಿದ್ರು, ಬಿಟ್ಬಿಡು, ಇದು ಮಾಡು ಅದು ಮಾಡು ಅಂತ. ಮತ್ತು ಅವ್ರಿಗೆ ಕೇಳಿದ್ರೆ ಅವರೇ ಹೇಳೋಕ್ಕೆ ನನಗಿಷ್ಟ, ನಾನು ಮಾಡ್ಕೊಳ್ಳೋಣ ಮದುವೆ ಅಂತ ಹೇಳ್ತಾಯಿದ್ರು. ಮತ್ತು ಮೊನ್ನೆ ರೀಸೆಂಟಾಗಿ ಒಂದು ತಿಂಗಳಿಂದೆ ಗೊತ್ತಾಯ್ತು ಅವ್ರ ಮನೆಯಲ್ಲಿ. ಮತ್ತು ಅವ್ರ ಮನೆಯಲ್ಲಿ ಕಾಲೇಜ್ ನಿಲ್ಲಿಸ್ಬಿಟ್ಟಿದ್ದಾರೆ. ಬೇಡ, ನೀನು ಕಾಲೇಜು ಬೇಡ, ಏನು ಬೇಡ, ಮನೆಯಲ್ಲಿ ಬಿದ್ದಿರೋ, ನಿನ್ಗೆ ಏನಕ್ಕೆ ಕಾಲೇಜು ಹಿಂಗೆಲ್ಲ ಮಾಡ್ತಾಯಿದ್ಯಾ ಅಂತ ಮನೇಲಿ ನಿಲ್ಲಿಸ್ಬಿಟ್ಟಿದ್ದಾರೆ. ಮತ್ತು ಹುಡುಗಿ ಮೊಬೈಲ್ ಇಸ್ಕೊಂಡ್ಬಿಟ್ಟಿದ್ದಾರೆ. ಮತ್ತು ಒಂದು ಸಲ ಮೆಸೇಜ್ ಮಾಡಿಬಿಟ್ಟು ಈ ಥರ ಹಿಂಗೆ ಇದೆ ಮನೆಯಲ್ಲಿ, ಬಂದು ಕರ್ಕೊಂಡೋಗ್ಬಿಟ್ಟು ನನ್ನ ಮದುವೆ ಆಗೋಣ ಅಂದು. ಮತ್ತು ನಾನು ಹೋಗಿ 17ನೇ ತಾರೀಕು ನೈಟು ಕರ್ಕೊಂಡ್ಬಂದು 18ನೇ ತಾರೀಕು ಮದುವೆ ಆಗಿದ್ದು. ನಿಮ್ಮ ಮನೇಲಿ ಒಪ್ಪಿಗೆ ಇದೆಯಾ? ನಮ್ಮ ಮನೇಲಿ ಒಪ್ಪಿಗೆ ಐತೆ ಸರ್, ಮಾತಾಡ್ಸಿದ್ದೀನಿ ನಾನು. ಏನು ಹೇಳಿದ್ರು? ಸರಿ, ಅವ್ರಿಗೆ ಇಷ್ಟ ಆದರೆ ಕರ್ಕೊಂಬ ಮದುವೆ ಮಾಡ್ಕೊಂಡು ಅಂದರು. ಈಗ ನಿಮ್ಮ ಮನೇಲೇ ಇದ್ದೀರಾ? ಮನೆಯಲ್ಲಿ ಇದು ಹೋಗಿದ್ವಿ, ಮನೆಯಲ್ಲಿ ಇರಲ್ಲ ಸರ್, ಭಯ ಅಂತ. ಅವರು ಏನೋ ಯಾರೋ ಫೋರ್ಸ್ ಮಾಡ್ತಾಯಿದ್ದಾರೆ ಜಾಸ್ತಿ, ಅವ್ರು ಗೌರವ ಅಂತಿದ್ದಾರೆ ಯಾರೋ, ಅವರು ಜಾಸ್ತಿ XM ಅವ್ರ ಕಡೆಯಿಂದ ಫೋನ್ ಮಾಡಿಸಿ ಬೆದರಿಸೋದು, ಸ್ಟೇಷನಲ್ಲಿ FIR ಎಲ್ಲ ಮಾಡಿಸಿದ್ದಾರೆ ನನ್ನ ಮೇಲೆ. ಅದಕ್ಕೆ ಪ್ರಾಣ ಬೆದರಿಕೆ ಆಯಿತು. ಅದರಿಂದ ಇಲ್ಲಿ ಬಂದು ನಾವು ಇದು ಮಾಡ್ತಾಯಿದ್ದೀವಿ. ಇದ್ದಾರೆ ಸರ್, ಅವ್ರಿಗಿದೆ, ಬಟ್ ಅವ್ರಿಗೆ ಒಪ್ಪಿಗೆ ಮೇಲೆ ಬಂದಿರೋದು ಸರ್. ಅವ್ರಿಗೆ ಇಷ್ಟ, ನಾನು ಎಲ್ಲೂ ಇರಲ್ಲ, ನಿನ್ನ ಜೊತೆ ಇರ್ತೀನಿ ಅಂತ ಹೇಳಿದ್ಲು. ಅದಕ್ಕೆ ಕರ್ಕೊಂಬಂದು ಮದುವೆ ಮಾಡಿದ್ವಿ. ಚೆನ್ನಾಗಿ ನೋಡ್ಕೊತೀನಿ, ಕಾಲೇಜ್ಗೆ ಕಳಿಸ್ತೀನಿ ಸರ್, ಕಾಲೇಜ್ಗೆ ಹೋಗಬೇಕು ಅಂತ ಅವಳೆ, ಕಾಲೇಜ್ಗೆ ಕಳಿಸ್ತೀನಿ. ಈಗ ನಿಮ್ಮ ಮದುವೆ ಮಾಡಿಸಿದ್ದು ನಿಮ್ಮ ಮನೆಯವರ? ಇಲ್ಲ, ನಾವೇ ಮಾಡ್ಕೊಂಡಿದ್ದು ಸರ್, ಇಬ್ಬರು. ಅದು ನಿಮ್ಮ ಅಪ್ಪ ಅಮ್ಮನೂ ಬಂದಿಲ್ಲ? ಯಾರೂ ಬಂದಿಲ್ಲ ಸರ್, ನಾವಿಬ್ಬರೇ ಹೋಗಿ ಮಾಡ್ಕೊಂಡಿದ್ದು. ಏನೇ ಆಗಲಿ, ಹೆತ್ತವರನ್ನು ಲೆಕ್ಕಿಸದೆ ಅವರ ಮನಸ್ಸು ನೋಯಿಸಿ ಅವರಿಷ್ಟಕ್ಕೆ ವಿರುದ್ಧವಾಗಿ ಮದುವೆಯಾದರೆ ಯಾವುದೇ ಪೋಷಕರು ಒಪ್ಪುವುದಿಲ್ಲ. ಮನೆಯವರ ವಿರೋಧದ ನಡುವೆ ಈ ರೀತಿ ಮದುವೆಯಾದವರಿಗೆ ಈ ರೀತಿ ಸಮಸ್ಯೆ ಸಹಜ. ಇಬ್ಬರ ಪೋಷಕರು ಪರಸ್ಪರ ಮಾತುಕತೆ ನಡೆಸಿ ಪ್ರೇಮಿಗಳ ಮನಸ್ಸಿನ ಮಾತು ಕೇಳಿದರೆ ಇದಕ್ಕೆ ಪರಿಹಾರ ಸಿಗಬಹುದು. ಪ್ರೇಮಿಗಳು ಹೆತ್ತವರಿಗೆ ಆಗುವ ನೋವನ್ನು ಅರಿಯಬೇಕಿದೆ. ಜಮೀನು ಸರ್ವೆ ಮಾಡುವ ವಿಚಾರದಲ್ಲಿ ಲಂಚಕ್ಕೆ ಬೇಡಿಕೆ ಇಟ್ಟಿದ್ದ ಸರ್ವೆ ಮಾಪಕ ಲಂಚ ಸ್ವೀಕರಿಸುವಾಗ ಲೋಕಾಯುಕ್ತರ ಬಲೆಗೆ ಸಿಕ್ಕಿ ಬಿದ್ದಿರುವ ಘಟನೆ ಗೌರಿಬಿದನೂರು ತಾಲೂಕಿನಲ್ಲಿ ನಡೆದಿದೆ. ಸರ್ವೆ ಮಾಡುವ ವಿಚಾರಕ್ಕೆ ಸಂಬಂಧಿಸಿ ಲಂಚಕ್ಕೆ ಬೇಡಿಕೆ ಇಟ್ಟಿದ್ದ ಸರ್ವೆ ಮಾಪಕ ಲೋಕಾಯುಕ್ತ ಬಲೆಗೆ ಬಿದ್ದ ಘಟನೆ ಗೌರಿಬಿದನೂರು ತಾಲೂಕಿನಲ್ಲಿ ನಡೆದಿದೆ.
ಹರೀಶ್ ರೆಡ್ಡಿ ಹಾಗೂ ಆತನ ಸಹಾಯಕ ರಾಜು ಎಂಬುವರೇ ಲೋಕಾಯುಕ್ತ ಬಲೆಗೆ ಬಿದ್ದವರಾಗಿದ್ದು, ಹಳೆ ಉಪ್ಪಾರಹಳ್ಳಿ ಗ್ರಾಮದ ಮುದ್ದಗಂಗಮ್ಮ ಎಂಬುವರಿಗೆ ಸೇರಿದ ಮುಕ್ಕಾಲು ಗುಂಟೆ ಜಾಗ ಗೌರಿಬಿದನೂರು ನಗರದ ಸಾಯಿಬಾಬಾ ದೇವಸ್ಥಾನದ ಬಳಿ ಇದ್ದು, ಅದರ ಪೋಡಿ ಮಾಡಿಕೊಡುವಂತೆ ಅರ್ಜಿ ಸಲ್ಲಿಸಲಾಗಿತ್ತು. ಸರ್ವೆ ಮಾಪಕ ಹರೀಶ್ ರೆಡ್ಡಿ ಮುದ್ದಗಂಗಮ್ಮನ ಕೆಲಸ ಮಾಡಿಕೊಡದೆ ಸತಾಯಿಸುತ್ತಿದ್ದ. ಅಂತಿಮವಾಗಿ ಕೆಲಸ ಮಾಡಿಕೊಡಲು 25,000 ರು ಲಂಚಕ್ಕೆ ಬೇಡಿಕೆ ಇಟ್ಟಿದ್ದ. ಮುಂಗಡವಾಗಿ 3,000 ರು ಹಣ ಪಾವತಿಸಿದ್ದ ಮುದ್ದಗಂಗಮ್ಮ ಬಳಿಕ ಲೋಕಾಯುಕ್ತ ಪೊಲೀಸರಿಗೆ ದೂರು ಸಲ್ಲಿಸಿದ್ದರು. ಗುರುವಾರ ಸಂಜೆ ನಗರದ LIC ಕಚೇರಿ ಬಳಿಯ ನಂದಿನ ಹಾಲಿನ ಘಟಕದ ಬಳಿ ಉಳಿದ 20,000 ರು ಲಂಚ ಸ್ವೀಕರಿಸುವಾಗ ಲೋಕಾಯುಕ್ತ ಪೊಲೀಸರು ದಾಳಿ ನಡೆಸಿ ಪ್ರಕರಣ ದಾಖಲಿಸಿಕೊಂಡು ಹರೀಶ್ ರೆಡ್ಡಿಯನ್ನು ವಶಕ್ಕೆ ಪಡೆದಿದ್ದಾರೆ. ಜಿಲ್ಲಾ ಲೋಕಾಯುಕ್ತ SP ಆಂಟೋನಿ ಜಾನ್ ಮಾರ್ಗದರ್ಶನದಲ್ಲಿ ಡಿವೈಎಸ್ಪಿ ವೀರೇಂದ್ರ ಕುಮಾರ್, ವೃತ್ತ ನಿರೀಕ್ಷಕ ಶಿವರಾಜ್ ಕುಮಾರ್, ನಿರ್ಮಲಾ, ಲೋಕಾಯುಕ್ತ ಸಿಬ್ಬಂದಿ ಗುರು, ರಾಮಚಂದ್ರ, ಲಿಂಗರಾಜು, ಅರುಣ್ ಕುಮಾರ್, ನಾಗರಾಜು, ಪ್ರಕಾಶ್ ನೇತೃತ್ವದ ತಂಡ ದಾಳಿ ನಡೆಸಿ ಸರ್ವೆ ಮಾಪಕನನ್ನು ಕೆಡ್ಡಾಗೆ ಕೆಡುವಲ್ಲಿ ಯಶಸ್ವಿಯಾಗಿದ್ದಾರೆ. ವರದಿ ಮಂಜುನಾಥ್, ರಾಯಲ್ಸ್ ಕನ್ನಡ, ಗೌರಿಬಿದನೂರು. ಗೊರ್ತಪಲ್ಲಿ ಗ್ರಾಮದ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿ ದೇವಾಲಯಕ್ಕೆ ರಸ್ತೆ ಕಾಮಗಾರಿ ಸುಮಾರು 60 ಲಕ್ಷ ರೂಪಾಯಿ ಮತ್ತು ತಿಮ್ಮಂಪಲ್ಲಿ ಸಮಾಜ ಕಲ್ಯಾಣ ಇಲಾಖೆ ವಸತಿ ನಿಲಯದ ಹೆಚ್ಚುವರಿ ಕಟ್ಟಡ ನಿರ್ಮಾಣ ಸುಮಾರು 80 ಲಕ್ಷ ರೂಪಾಯಿ ಸೇರಿದಂತೆ ಒಟ್ಟು ಸುಮಾರು 1.5 ಕೋಟಿ ರೂಪಾಯಿ ವೆಚ್ಚದ ಕಾಮಗಾರಿಗಳಿಗೆ ಗುದ್ದಲಿ ಪೂಜೆ ಮಾಡಲಾಗಿದೆ ಎಂದು ಶಾಸಕ SN ಸುಬ್ಬಾರೆಡ್ಡಿ ತಿಳಿಸಿದ್ದಾರೆ. ಬಾಗೇಪಲ್ಲಿ ತಾಲೂಕಿನ ಗೂಳೂರು ಹೋಬಳಿ ತಿಮ್ಮಂಪಳ್ಳಿ ಗ್ರಾಮ ಪಂಚಾಯಿತಿ ಗೊರ್ತಂಪಲ್ಲಿ ಗ್ರಾಮದ ಲಕ್ಷ್ಮೀ ವೆಂಕಟಸ್ವಾಮಿ ದೇವಾಲಯಕ್ಕೆ 20 ಲಕ್ಷ ರು ರಸ್ತೆ ನಿರ್ಮಾಣ ಕಾಮಗಾರಿ ಮತ್ತು ತಿಮ್ಮಂಪಲ್ಲಿ ಸಮಾಜ ಕಲ್ಯಾಣ ಇಲಾಖೆ ವಸತಿ ನಿಲಯದ ಹೆಚ್ಚುವರಿ ಕಟ್ಟಡ ನಿರ್ಮಾಣ 20 ಲಕ್ಷ ರು ಕಾಮಗಾರಿಗೆ ಗುದ್ದಲಿ ಪೂಜೆ ನೆರವೇರಿಸಿ ಮಾತನಾಡಿದ ಶಾಸಕ ಸುಬ್ಬಾರೆಡ್ಡಿ, ಗೊರ್ತಪಲ್ಲಿ ಗ್ರಾಮದ ಜನರ ಅನೇಕ ವರ್ಷಗಳ ಬೇಡಿಕೆಯಂತೆ ಇಂದು ಶ್ರೀಲಕ್ಷ್ಮೀ ವೆಂಕಟರಮಣ ಸ್ವಾಮಿ ದೇವಾಲಯಕ್ಕೆ ರಸ್ತೆ ನಿರ್ಮಾಣ ಸುಮಾರು 20 ಲಕ್ಷ ರೂಪಾಯಿ ಮತ್ತು ತಿಮ್ಮಂಪಲ್ಲಿ ಸಮಾಜ ಕಲ್ಯಾಣ ಇಲಾಖೆ ವಸತಿ ನಿಲಯದ ಹೆಚ್ಚುವರಿ ಕಟ್ಟಡ ನಿರ್ಮಾಣ ಸುಮಾರು 20 ಲಕ್ಷ ರೂಪಾಯಿ ಸೇರಿದಂತೆ ಒಟ್ಟು ಸುಮಾರು 1.5 ಕೋಟಿ ರೂಪಾಯಿ ವೆಚ್ಚದ ಕಾಮಗಾರಿಗಳಿಗೆ ಗುದ್ದಲಿ ಪೂಜೆ ಮಾಡಲಾಗಿದೆ ಎಂದು ತಿಳಿಸಿದ್ದಾರೆ. ಊರಿನ ಪಕ್ಕದಲ್ಲಿ ದೇವಸ್ಥಾನ ಇತ್ತು. ಅದಕ್ಕೆ ಸುಮಾರು ವರ್ಷದ ದೇವಸ್ಥಾನ ರಸ್ತೆ ಬೇಕು ಅಂತ ಇದ್ರು. 40 ಲಕ್ಷ ರೂಪಾಯಿ 20 ಮತ್ತು 40 ಲಕ್ಷ ರೂಪಾಯಿ ಅಲ್ಲಿ ಒಂದು ಗುದ್ದಲಿ ಪೂಜೆ ಮಾಡಿದ್ರು. ತಿಮ್ಮಂಪಳ್ಳಿಯಲ್ಲಿ ಹಾಸ್ಟೆಲ್ ಬಿಲ್ಡಿಂಗ್ ಒಂದು 80 ಲಕ್ಷದ ಹಾಸ್ಟೆಲ್ ಬಿಲ್ಡಿಂಗ್ ಬಂದು ನಾನೀಗ ಇದನ್ನು ಇನ್ಸ್ಪೆಕ್ಷನ್ ಮಾಡಿದ್ದೀನಿ. ಈಗ ನಮ್ಮ ಅಧಿಕಾರಿಗಳು ಇಲ್ಲೇ ಇದ್ದಾರೆ. ಅದನ್ನು ನೀಟಾಗಿ ಕಟ್ಟಿಸಿ ಮಕ್ಕಳಿಗೆ ಸೂಕ್ತವಾದಂಥ ಸೌಲಭ್ಯ ಸಿಗೋ ಥರ ಮಾಡೋಕ್ಕೆ ಇವತ್ತು ಇದೊಂದು 80 ಲಕ್ಷ, ಅದೊಂದು 40 ಲಕ್ಷ, 1.20 ಲಕ್ಷಕ್ಕೆ ಈ ಪೂಜೆ ಮಾಡ್ತಾ ಇದ್ದೀನಿ. ಮತ್ತು ಈಗ ಆಚೆಪಲ್ಲಿಗೆ ತೆರಳ್ತಾ ಇದ್ದೀನಿ. ಮೊನ್ನೆ ಕೆರೆಯಲ್ಲಿ ಮೃತಪಟ್ಟಂಥ ವ್ಯಕ್ತಿಗಳು ನಾನು ವೈಯಕ್ತಿಕವಾಗಿ ತಲಾ 1 ಲಕ್ಷ ಕೊಟ್ಟಿದ್ದೆ. ಅದಕ್ಕೂ ಈಗ ಹೋಗ್ಬಿಟ್ಟು ಆಚೆಪಲ್ಲಿಗೆ ಹೋಗ್ಬಿಟ್ಟು. ವರದಿ ಸುಬ್ಬು, ರಾಯಲ್ಸ್ ಕನ್ನಡ, ಭಾಗ್ಯನಗರ. ಚಿಕ್ಕಬಳ್ಳಾಪುರ ಹೊರವಲಯದಲ್ಲಿರುವ ನಾಗಾರ್ಜುನ ಇಂಜಿನಿಯರಿಂಗ್ ಕಾಲೇಜಿನಲ್ಲಿ 3 ದಿನಗಳ ಅಂತಾರಾಷ್ಟ್ರೀಯ ಸಮ್ಮೇಳನಕ್ಕೆ ಇಂದು ಚಾಲನೆ ನೀಡಲಾಗಿದೆ. ವಿಶ್ವದ 14 ದೇಶಗಳ ಸಂಶೋಧಕರು ಮತ್ತು ಪ್ರಾಧ್ಯಾಪಕರು ಈ ಸಮ್ಮೇಳನದಲ್ಲಿ ಭಾಗವಹಿಸಿದ್ದು, ಜಾಗತಿಕ ಸಮಸ್ಯೆಗಳ ಕುರಿತು ಪ್ರಬಂಧ ಮಂಡನೆ ನಡೆಯಲಿದೆ. ಚಿಕ್ಕಬಳ್ಳಾಪುರ ಹೊರವಲಯದಲ್ಲಿರುವ ನಾಗಾರ್ಜುನ ಕಾಲೇಜಿನಲ್ಲಿ ಅಂತಾರಾಷ್ಟ್ರೀಯ ಸಮ್ಮೇಳನಕ್ಕೆ ಇಂದು ಚಾಲನೆ ನೀಡಲಾಗಿದೆ. ವಿಶ್ವದ 14 ದೇಶಗಳಿಂದ ಸಂಶೋಧಕರು ಮತ್ತು ಪ್ರಾಧ್ಯಾಪಕರು ಸಮ್ಮೇಳನದಲ್ಲಿ ಭಾಗಿಯಾಗಿದ್ದು, ಜಾಗತಿಕವಾಗಿರುವ ಪ್ರಮುಖ ವಿಚಾರಗಳ ಕುರಿತು ಒಟ್ಟು 191 ಪ್ರಬಂಧಗಳನ್ನು ಸಮ್ಮೇಳನದಲ್ಲಿ ಮಂಡನೆ ಮಾಡಲಿದ್ದಾರೆ. 3 ದಿನಗಳ ಕಾಲ ನಡೆಯಲಿರುವ ಈ ಸಮ್ಮೇಳನ ಇಂದು ಉದ್ಘಾಟನೆಗೊಂಡಿದ್ದು, ಯಶಸ್ವಿಯಾಗಿ ಪೂರೈಸುವ ವಿಶ್ವಾಸವನ್ನು ನಾಗಾರ್ಜುನ ಕಾಲೇಜಿನ ಆಡಳಿತ ಮಂಡಳಿ ವ್ಯಕ್ತಪಡಿಸಿದೆ. ಈ ಕುರಿತು ಮಾತನಾಡಿದ ನಾಗಾರ್ಜುನ ಕಾಲೇಜಿನ ಮುಖ್ಯಸ್ಥರು, ವಿದ್ಯಾರ್ಥಿಗಳಿಗೆ ಈ ಸಮ್ಮೇಳನ ಹೆಚ್ಚು ಅನುಕೂಲವಾಗಲಿದೆ. ಸಂಶೋಧನೆಯೊಂದಿಗೆ ಶಿಕ್ಷಣದ ಮಕ್ಕಳಿಗೆ ಹೆಚ್ಚು ಅನುಕೂಲವಾಗಿದ್ದು, ಈ ಸಮ್ಮೇಳನದಲ್ಲಿ ವಿದ್ಯಾರ್ಥಿಗಳು ಭಾಗವಹಿಸಿದ್ದಾರೆ. ಅವರಿಗೆ ಅದು ಸಹಾಯಕವಾಗಲಿದೆ. ದೇಶಾದ್ಯಂತ ಆಗುತ್ತಿರುವ ಬದಲಾವಣೆಗಳ ಬಗ್ಗೆ ಸಮ್ಮೇಳನದಲ್ಲಿ ಅರಿವು ಮೂಡಿಸಲಿದೆ ಎಂದರು. ನಾಗಾರ್ಜುನ ಸಂಸ್ಥೆಯಲ್ಲಿ ಇದು 7ನೇ ಅಂತಾರಾಷ್ಟ್ರೀಯ ಸಮ್ಮೇಳನವಾಗಿದ್ದು, ಜಗತ್ತಿನ 14 ರಾಷ್ಟ್ರಗಳಿಂದ ಪ್ರಾಧ್ಯಾಪಕರು ಮತ್ತು ಸಂಶೋಧಕರು ಭಾಗಿಯಾಗಿರುವುದಾಗಿ ಹೇಳಿದರು.
3 ದಿನಗಳ ಕಾರ್ಯಕ್ರಮದಲ್ಲಿ 191 ಪ್ರಬಂಧಗಳನ್ನು ಮಂಡಿಸಲಾಗುತ್ತಿದೆ. ಆನ್ಲೈನ್ ಮತ್ತು ಆಫ್ಲೈನ್ನಲ್ಲಿ ಪ್ರಬಂಧಗಳ ಮಂಡನೆಯಾಗಲಿದ್ದು, ಕಾರ್ಯಕ್ರಮದ ಉದ್ಘಾಟನೆ ಇಂದು ನೆರವೇರಿದೆ. ಕಾಲೇಜಿನ ನಿರ್ದೇಶಕ ಗೋಪಾಲಕೃಷ್ಣ, ಫಾಕ್ಸ್ಕಾನ್ ಕಂಪನಿಯ ಸತೀಶ್ ಕುಮಾರ್, ಮಾಣಿಕ್ಯ ಕುಮಾರ್ ಶಾ ಸೇರಿದಂತೆ ಅನೇಕ ಗಣ್ಯರು ಸಮ್ಮೇಳನದಲ್ಲಿ ಭಾಗಿಯಾಗಿದ್ದಾರೆ. ಸಮ್ಮೇಳನ ಯಶಸ್ವಿಯಾಗಲು ಶ್ರಮಿಸಲಾಗುತ್ತಿದೆ ಎಂದರು. ವಿಶ್ವದ ಸಮಸ್ಯೆಗಳಾದ ಪರಿಸರ, ಕೃಷಿ ಮತ್ತು ಆರೋಗ್ಯ 3 ವಿಚಾರಗಳನ್ನು ಇಟ್ಟುಕೊಂಡು ಪ್ರಬಂಧಗಳನ್ನು ಮಂಡಿಸಲಾಗುತ್ತಿದೆ. ವಿಶ್ವಸಂಸ್ಥೆ 17 ವಿಚಾರಗಳನ್ನು ಇಟ್ಟುಕೊಂಡು ಮಾನವ ಕುಲದ ಅಭಿವೃದ್ಧಿಗೆ ಶ್ರಮಿಸುತ್ತಿದೆ. ಅದೇ ರೀತಿಯಲ್ಲಿ ಜಗತ್ತಿನ ಸಮಸ್ಯೆಗಳ ಬಗ್ಗೆ ಈ ಸಮ್ಮೇಳನದಲ್ಲಿ ಚರ್ಚೆ ನಡೆಯಲಿದ್ದು, ಪರಿಹಾರ ಹುಡುಕುವ ಕುರಿತು ಸಂಶೋಧನೆಗಳನ್ನು ನಡೆಸಲು ಅನುಕೂಲವಾಗಲಿದೆ. 14 ದೇಶಗಳ ಪ್ರತಿನಿಧಿಗಳು ಈ ಸಮ್ಮೇಳನದಲ್ಲಿ ಭಾಗವಹಿಸಿದ್ದು, 191 ಪ್ರಬಂಧಗಳ ಮಂಡನೆಯಾಗಲಿದೆ. ಇವುಗಳಿಂದ ವಿದ್ಯಾರ್ಥಿಗಳಿಗೆ ಮುಂದಿನ ಸಂಶೋಧನೆಗೆ ಸಹಾಯವಾಗಲಿದೆ ಎಂದರು. ಸಂಸ್ಥೆನಲ್ಲಿ 7ನೇ ಅಂತಾರಾಷ್ಟ್ರೀಯ ಸಮ್ಮೇಳನವನ್ನು ಸಂಘಟಿಸಿದ್ವಿ. ಈ ಒಂದು ಸಮ್ಮೇಳನಕ್ಕೆ ವಿಶ್ವದ 14 ರಾಷ್ಟ್ರಗಳಿಂದ ಸಂಶೋಧನಾರ್ಥಿಗಳು ಮತ್ತು ಪ್ರಾಧ್ಯಾಪಕರು ಎಲ್ಲರೂ ಭಾಗವಹಿಸಿ ರಿಸರ್ಚ್ ಅಂದರೆ ಸಂಶೋಧನಾ ಪ್ರಬಂಧಗಳನ್ನು ಮಂಡಿಸಿದರು. ಸೊ ಇದು 3 ದಿನಗಳ ಒಂದು ಕಾರ್ಯಕ್ರಮ. ಈ 3 ದಿನದಲ್ಲಿ 191 ಪ್ರಬಂಧಗಳನ್ನು ಮಂಡಿಸ್ತಾ ಇದ್ದಾರೆ. ಅದು ಆನ್ಲೈನ್ ಮತ್ತು ಆಫ್ಲೈನ್ 2 ಹೈಬ್ರಿಡ್ ಮಾಡೆಲ್ ನಡೀತಾ ಇದೆ. ಈ ಒಂದು ಕಾರ್ಯಕ್ರಮದ ಉದ್ಘಾಟನೆ ಈಗ ತಾನೇ ನೆರವೇರಿದೆ. ಈ ಕಾರ್ಯಕ್ರಮದ ಉದ್ಘಾಟನೆಗೆ ಎಲ್ಲ ನಮ್ಮ ಸ್ಟೇಕ್ ಹೋಲ್ಡರ್ಸ್ ಕೂಡ ಬಂದಿದ್ದರು. ಅದರಲ್ಲಿ ನಮ್ಮ ಕಾಲೇಜಿನ ನಿರ್ದೇಶಕರಾದಂಥ ಶ್ರೀ ಎಸ್ ಜಿ ಗೋಪಾಲಕೃಷ್ಣ ಅವರು ಬಂದಿದ್ದರು. ಮುಖ್ಯ ಅತಿಥಿಗಳಾಗಿ ನಮ್ಮ ಫಾಕ್ಸ್ಕಾನ್ ಕಂಪನಿಯ HR ಡೈರೆಕ್ಟರ್ ಆದಂಥ ಸತೀಶ್ ಕುಮಾರ್ ಅವರಿದ್ದರು. ಜೊತೆಗೆ IEEE ಸೆಕ್ಷನ್ ಕಡೆಯಿಂದ ಸೇಲಂ ವಿಶ್ವವಿದ್ಯಾಲಯದಿಂದ ಪ್ರೊಫೆಸರ್ ಅವರು ಬಂದಿದ್ದರು. ಅದರ ಜೊತೆಗೆ ಮತ್ತು ಮಾಣಿಕ್ಯ ಕುಮಾರ್ ಝಾ ಈಸ್ ಆಲ್ಸೋ ಫ್ರಮ್ IEEE ಸೆಕ್ಷನ್, ಅವರು ಕೂಡ ಇದಕ್ಕೆ ಆಗಮಿಸಿದರು. ಅವರೆಲ್ಲರೂ ಸೇರಿ ಇದನ್ನು ನಡೆಸ್ಕೊಟ್ಟಂತಕ್ಕಂಥ ಕಾರ್ಯಕ್ರಮ IEEE ಕಾನ್ಫರೆನ್ಸ್. ಈ ಕಾನ್ಫರೆನ್ಸು ಯಶಸ್ವಿಯಾಗಿ ನೆರವೇರಲಿ ಅಂಥೇಳಿ ಈ ಒಂದು ಉದ್ಘಾಟನಾ ಕಾರ್ಯಕ್ರಮದಲ್ಲಿ ರೂಪುರೇಷೆಗಳನ್ನು ಮಾತನಾಡಲಾಯಿತು. ಇದರಲ್ಲಿ ಬಂದಂಥ ಪೇಪರ್. ವರದಿ ನಾರಾಯಣಸ್ವಾಮಿ, ರಾಯಲ್ಸ್ ಕನ್ನಡ, ಮರಸ್ನಳ್ಳಿ. ನವೆಂಬರ್ ತಿಂಗಳಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಶಿಡ್ಲಘಟ್ಟ ತಾಲೂಕಿಗೆ ಭೇಟಿ ನೀಡಿ ವಿವಿಧ ಅಭಿವೃದ್ಧಿ ಕಾಮಗಾರಿಗಳಿಗೆ ಚಾಲನೆ ನೀಡಲಿದ್ದಾರೆ. ಅದರ ಅಂಗವಾಗಿ ಶಿಡ್ಲಘಟ್ಟ ನಗರವನ್ನು ಸ್ವಚ್ಛಗೊಳಿಸಲು ನಗರಸಭೆ ಪೌರಾಯುಕ್ತೆ ಅಮೃತರವರು ಫೀಲ್ಡ್ಗೆ ಇಳಿದಿದ್ದಾರೆ. ಶಿಡ್ಲಘಟ್ಟ ನಗರದ ಟಿಬಿ ರಸ್ತೆಯಲ್ಲಿ ಚರಂಡಿ ವ್ಯವಸ್ಥೆ ಮತ್ತು ಸ್ವಚ್ಛತಾ ಕ್ರಮಗಳನ್ನು ವೀಕ್ಷಣೆ ಮಾಡಿದ ಪೌರಾಯುಕ್ತೆ ಅಮೃತ, ರಸ್ತೆಯಲ್ಲಿ ಹೂವಿನ ತ್ಯಾಜ್ಯ ಎಸೆದಿರುವ ಅಂಗಡಿ ಮಳಿಗೆಗಳ ಮಾಲೀಕರಿಗೆ ಎಚ್ಚರಿಸಿ ದಂಡ ವಿಧಿಸಲು ಆರೋಗ್ಯ ನಿರೀಕ್ಷಕರಿಗೆ ಸೂಚಿಸಿದರು. ನಗರವನ್ನು ಸ್ವಚ್ಛ ಹಾಗೂ ಸುಂದರವಾಗಿಡಲು ಈಗಾಗಲೇ ಕಟ್ಟುನಿಟ್ಟಿನ ಕ್ರಮ ಕೈಗೊಳ್ಳಲಾಗಿದೆ. ನಾಗರಿಕರು ನಗರವನ್ನು ಸ್ವಚ್ಛ ಹಾಗೂ ಸುಂದರವಾಗಿರಲು ನಗರಸಭೆಯೊಂದಿಗೆ ಕೈ ಜೋಡಿಸಬೇಕು ಅಂತ ಮನವಿ ಮಾಡಿದರು. ಶಿಡ್ಲಘಟ್ಟ ನಗರದ 31 ವಾರ್ಡ್ಗಳಲ್ಲಿ ಪ್ರತಿನಿತ್ಯ ಕಸ ವಿಲೇವಾರಿ ಮಾಡಲು ವಿಶೇಷ ನಿಗಾ ವಹಿಸಲಾಗಿದೆ. ನಾಗರಿಕರು ತಮ್ಮ ಮನೆಗಳಲ್ಲಿ ಒಣ ಮತ್ತು ಹಸಿ ತ್ಯಾಜ್ಯವನ್ನು ಪ್ರತ್ಯೇಕವಾಗಿ ವಿಂಗಡಿಸಿ ನಗರಸಭಾ ಸಿಬ್ಬಂದಿ ಅದನ್ನು ಸ್ವೀಕಾರ ಮಾಡಲು ಬರ್ತಾರೆ, ಅವರಿಗೆ ಕೊಟ್ಟು ಸಹಕರಿಸಬೇಕು. ಯಾರಾದರೂ ರಸ್ತೆಯಲ್ಲಿ ಕಸ ಎಸೆದಿರುವ ಬಗ್ಗೆ ದೂರು ಬಂದರೆ ಅವರ ಮೇಲೆ ನಿರ್ದಾಕ್ಷಿಣ್ಯ ಕ್ರಮ ಜರುಗಿಸಲಾಗುವುದು ಅಂತ ಎಚ್ಚರಿಸಿದರು. ನಾಗರಿಕರು ಶಿಥಿಲಾವಸ್ಥೆಯಲ್ಲಿರ್ತಕ್ಕಂಥ ಮನೆಯಲ್ಲಿ ವಾಸ ಮಾಡ್ತಿದ್ರೆ ಕೂಡಲೇ ಮುನ್ನೆಚ್ಚರಿಕೆಯಿಂದ ಬೇರೆ ಕಡೆಗೆ ಸ್ಥಳಾಂತರ ಆಗಬೇಕು. ಮಳೆಯ ನೀರು ಸರಾಗವಾಗಿ ಹರಿಯದ ಪಕ್ಷದಲ್ಲಿ ಕೂಡಲೇ ನಗರಸಭಾ ಆರೋಗ್ಯ ಶಾಖೆಗೆ ದೂರು ಸಲ್ಲಿಸಬೇಕು. ನಗರವನ್ನು ಸ್ವಚ್ಛ ಹಾಗೂ ಸುಂದರವಾಗಿರಿಸಲು ನಾಗರಿಕರು ನಗರಸಭೆಯೊಂದಿಗೆ ಕೈ ಜೋಡಿಸಬೇಕು ಅಂತ ವಿನಂತಿಸಿದರು. ಎಲ್ಲರಿಗೂ ನಮಸ್ಕಾರ. ಶಿಡ್ಲಘಟ್ಟ ನಗರಸಭೆ ವ್ಯಾಪ್ತಿಗೆ ಮುಂದಿನ ತಿಂಗಳು ನವೆಂಬರ್ ತಿಂಗಳಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ಭೇಟಿ ಇರೋ ಪ್ರಯುಕ್ತ ನಾವು ಶಿಡ್ಲಘಟ್ಟ ನಗರಸಭೆ ವ್ಯಾಪ್ತಿಯ ಪೂರ ಎಲ್ಲ ಕಡೆ ಕ್ಲೀನಿಂಗ್ ಆ್ಯಕ್ಟಿವಿಟೀಸ್ನ ಮಾಡ್ತಾ ಇದ್ದೀವಿ. CM ವಿಸಿಟ್ ಪೂರ್ವಭಾವಿಯಾಗಿ. ನಾನು ಸಾರ್ವಜನಿಕರಲ್ಲಿ ಏನು ವಿನಂತಿಸ್ಕೊಳ್ಳೋದು ಅಂತ ಅಂದರೆ, ಮುಖ್ಯಮಂತ್ರಿಗಳ ಪ್ರವಾಸ ನಿಮಿತ್ತ ಎಲ್ಲರೂ ಶಿಡ್ಲಘಟ್ಟ ನಗರೆಯನ್ನು ಸ್ವಚ್ಛವಾಗಿ ಇಟ್ಕೊಳ್ಬೇಕಾಗಿರೋದು ನಮ್ಮೆಲ್ಲರ ಜವಾಬ್ದಾರಿ. ನಗರಸಭೆ ವತಿಯಿಂದ ನಾವು ಕ್ಲೀನಿಂಗ್ ಆ್ಯಕ್ಟಿವಿಟೀಸ್ನ ತುಂಬ ಆನ್ ಫೈರ್ ಮೋಡ್ ತಗೊಂಡು ಇದನ್ನು ಮಾಡ್ತಾ ಇದ್ದೀವಿ. ನಾವು ನಿಮ್ಮಲ್ಲೂ ಅದನ್ನೇ ವಿನಂತಿಸ್ಕೊಳ್ತಾ ಇದ್ದೀವಿ. ಸಾರ್ವಜನಿಕರು ಎಲ್ಲೆಂದರಲ್ಲಿ ಕಸ ಹಾಕಬೇಡಿ. ಈ ಫಂಕ್ಷನ್ನ ಸಕ್ಸಸ್ಫುಲ್ಲಾಗಿ ಮಾಡ್ಕೊಳ್ಳೋದಕ್ಕೆ ನಿಮ್ಮೆಲ್ಲರೂ ಸಹಕಾರ ಬೇಕು. ನೀವು ನಮ್ಮ ಜೊತೆ ಸಹಕರಿಸಿ
ಅಂತ ಹೇಳ್ತೀನಿ. ನೆಕ್ಸ್ಟು ಮಳೆ ಬರ್ತಾ ಇದೆ, ಡೈಲಿ ಬೇಸಿಸ್ ಮಳೆ ತುಂಬ ಆಗ್ತಾ ಇರೋದ್ರಿಂದ ಶಿಡ್ಲಘಟ್ಟ ನಗರಸಭೆ ವ್ಯಾಪ್ತಿ ಹಾಗೂ ಚಿಕ್ಕಬಳ್ಳಾಪುರ ಡಿಸ್ಟ್ರಿಕ್ಟಲ್ಲಿ ನಾವು ಏನು ವಿನಂತಿಸ್ಕೊಳ್ತಾ ಇದ್ದೀವಿ ಅಂತ ಅಂದರೆ, ಯಾರ್ಯಾರ್ದು ಡ್ಯಾಮೇಜ್ ಹೌಸಸ್ ಇದೆ, ಶಿಥಿಲಗೊಂಡಿದೆ, ಬೀಳುವಂಥ ಪರಿಸ್ಥಿತಿ ಯಾವ್ಯಾವ ಮನೆಗಳಲ್ಲಿದೆ ಅವರೆಲ್ಲರೂ ಬೇರೆ ಕಡೆ ಸುರಕ್ಷಿತವಾದಂಥ ಸ್ಥಳಗಳಿಗೆ ಶಿಫ್ಟ್ ಆಗಬೇಕು ಅಂತ ನಾವು ರಿಕ್ವೆಸ್ಟ್ ಮಾಡ್ಕೊತಾ ಇದ್ದೀವಿ. ಅದಾದಮೇಲೆ ಎಲ್ಲೆಂದರಲ್ಲಿ ನಾವು ಮಾರ್ನಿಂಗ್ ರೌಂಡ್ಸ್ ಹೋದಾಗ ರೋಡಲ್ಲಿ ಕಸಗಳನ್ನೆಲ್ಲ ಹಾಕೋದು, ಡಂಪ್ ಮಾಡೋದು ಇದೆಲ್ಲ ಕಂಡು ಬಂದಿದೆ. ಒಂದೆರಡು ಅಂಗಡಿಗೆ ನಾವು ಬಾಗಿಲು ಹಾಕ್ಸಿ ಬಂದಿದ್ದೀವಿ, ಫೈನ್ ಕೂಡ ಹಾಕಿದ್ದೀವಿ. ಆಮೇಲೆ ಮಟನ್ ಶಾಪ್, ಚಿಕನ್ ಶಾಪ್ಸ್ಗಳು ನೀವು ಸೆಪ್ರೇಟಾಗಿ ಅದು ಏನು ಕಸ ಇದೆ, ಲೆಫ್ಟ್ ಓವರ್ ಡೆಬ್ರಿಸ್ ಏನಿದೆ ಮಟನ್ ಮತ್ತು ಚಿಕನ್ದು, ಅದನ್ನು ನೀವು ಸೆಪ್ರೇಟಾಗಿ ಅದನ್ನು ಡಿಸ್ಪೋಸ್ ಮಾಡಬೇಕಂತ ವಿನಂತಿಸ್ಕೊಳ್ತಾ ಇದ್ದೀನಿ. ನಾವು ಬೆಳಗ್ಗೆ ಒಂದು ಗಮನ ಹರಿಸಿದ್ದೇನೆಂದರೆ, ಮಟನ್ ಶಾಪಲ್ಲಿ ಇರೋ ತ್ಯಾಜ್ಯಗಳನ್ನೆಲ್ಲ ಪಕ್ಕದಲ್ಲಿ ಸೈಡ್ಗೆ ಹಾಕುವಂಥದ್ದು ಒಂದು ಇನ್ಸಿಡೆಂಟ್ ನಮ್ಮ ಗಮನಕ್ಕೆ ಬಂದಿದ್ದು. ನಾವು ಅವರಿಗೆ ವಾರ್ನ್ ಮಾಡಿ ಬಂದಿದ್ದೀವಿ, ಫೈನ್ ಕೂಡ ಇಂಪೋಸ್ ಮಾಡೋಕ್ಕಂತ ನಾನು ನಮ್ಮ ಹೆಲ್ತ್ ಇನ್ಸ್ಪೆಕ್ಟರ್ಸ್ಗಳಿಗೆ ಹೇಳಿದ್ದೀನಿ. ಅದಾದಮೇಲೆ ನಾವು ಸಾರ್ವಜನಿಕರಲ್ಲಿ ಡ್ರೈ ವೇಸ್ಟ್ ಮತ್ತು ವೆಟ್ ವೇಸ್ಟನ್ನು ಈಗ ಆಲ್ರೆಡಿ ನಮ್ಮಲ್ಲಿ ಕಮ್ಯುನಿಟಿ ಮೊಬಿಲೈಸರ್ಸ್ಗಳು ಜನರುಗಳಿಗೆ ತಿಳಿಬಯಸೋದಕ್ಕೆ ಅಂತ ಅಂದ್ಬಿಟ್ಟು ಮನೆ ಮನೆಗೆ ಹೋಗಿ ತಿಳಿಸ್ತಾ ಇದ್ದಾರೆ. ಸಾರ್ವಜನಿಕರು ದಯವಿಟ್ಟು ಸಹಕರಿಸಿ ವೆಟ್ ವೇಸ್ಟ್, ಡ್ರೈ ವೇಸ್ಟ್ನ ಸೆಪ್ರೇಟ್ ಮಾಡಿ ಕಸದ ಗಾಡಿಯಲ್ಲೇ ಹಾಕಬೇಕು. ಬ್ಲ್ಯಾಕ್ ಸ್ಪಾಟ್ಸ್ಗಳು ತುಂಬ ಜಾಸ್ತಿ ಆಗಿದೆ, ಕಂಟ್ರೋಲ್ ಮಾಡಲಿಕ್ಕೆ ಟ್ರೈ ಮಾಡ್ತಾ ಇದ್ದೀವಿ, ಅದು ಅರಿವು ಮೂಡಿಸ್ತಾ ಇದ್ದೀವಿ. ಜನಗಳು ಮತ್ತೆ ಅಲ್ಲೇ ತೊಗೊಂಡೋಗಿ ಹಾಕ್ತಾ ಇದ್ದಾರೆ. ದಯವಿಟ್ಟು ಇದನ್ನು ನಿಲ್ಲಿಸಿ ನಮ್ಮ ಗಾಡಿಗಳು, ಮುನ್ಸಿಪಲ್ ಗಾಡಿಗಳು ಏನು ಬರುತ್ತೆ ಅದಕ್ಕೆ ಹಾಕಬೇಕು ಅಂತ ನಾವು ಎಲ್ಲರಲ್ಲೂ ವಿನಂತಿಸ್ಕೊಳ್ತಾ ಇದ್ದೀವಿ. CM ಫಂಕ್ಷನ್ನು ಸಕ್ಸಸ್ಫುಲ್ಲಾಗಿ ಆಗಬೇಕು ಅಂತ ಅಂದರೆ ನಿಮ್ಮೆಲ್ಲರ ಸಹಕಾರ ತುಂಬ ಇಂಪಾರ್ಟೆಂಟ್. ಮುನ್ಸಿಪಾಲಿಟಿ ನಿಮಗೋಸ್ಕರ ಯಾವಾಗಲೂ ಸರ್ವಿಸಲ್ಲಿ ಇರುತ್ತೆ, ಅದ್ರ ಜೊತೆಗೆ ನಿಮ್ಮ ಸಹಕಾರ ಇದ್ರೇ ಇದು ಫಂಕ್ಷನ್ನ ಸಕ್ಸಸ್ಫುಲ್ಲಾಗಿ ಮಾಡೋಕ್ಕೆ ಸಾಧ್ಯ ಇರೋದು. ನಿಮ್ಗೇನೇ ತೊಂದರೆ ಇದ್ದರೂ ಮುನ್ಸಿಪಲ್ ಹೆಲ್ತ್ ಸೆಕ್ಷನ್ಸ್ಗೆ ಕಂಪ್ಲೇಂಟ್ ರೈಸ್ ಮಾಡಿ. ಹೆಲ್ತ್ ಇನ್ಸ್ಪೆಕ್ಟರ್ಸ್ ಇದ್ದಾರೆ. ಎಫ್ ಪಾಷಾ, ಶಿಡ್ಲಘಟ್ಟ, ರಾಯಲ್ಸ್ ಕನ್ನಡ. ಕೋಲಾರ ಜಿಲ್ಲೆಯ ನರಸಾಪುರ ಕೈಗಾರಿಕಾ ಪ್ರದೇಶದ ಕಂಪನಿಯೊಂದರಲ್ಲಿ ಕೆಲಸ ಮಾಡ್ತಿದ್ದ ಸೆಕ್ಯೂರಿಟಿ ಗಾರ್ಡ್ ಒಬ್ಬರನ್ನು ಕೊಲೆ ಮಾಡಲಾಗಿದೆ. ಕೋಲಾರ ಜಿಲ್ಲೆಯ ನರಸಾಪುರ ಕೈಗಾರಿಕಾ ಪ್ರದೇಶದ ಕಂಪನಿಯೊಂದರಲ್ಲಿ ಕೆಲಸ ಮಾಡ್ತಿದ್ದ ಸೆಕ್ಯೂರಿಟಿ ಗಾರ್ಡ್ ಒಬ್ಬರನ್ನ ಕೊಲೆ ಮಾಡಲಾಗಿದೆ. ಕಂಪನಿಯಲ್ಲಿ ಕೆಲಸ ಮಾಡ್ತಿದ್ದ ವೇಳೆ ಕೊಲೆ ಮಾಡಿ ದುಷ್ಕರ್ಮಿಗಳು ಪರಾರಿಯಾಗಿದ್ದಾರೆ. 60 ವರ್ಷದ ಪಿಳ್ಳಪ್ಪ ಅನ್ನೋರು ಕೊಲೆಯಾಗಿರುವ ಸೆಕ್ಯೂರಿಟಿ ಗಾರ್ಡ್ ಆಗಿದ್ದು, ಕೊಲೆಯಾದ ಪಿಳ್ಳಪ್ಪ ಕೋಲಾರ ತಾಲೂಕಿನ ಕಾಜಿ ಕಲ್ಲಹಳ್ಳಿ ಮೂಲದವರು ಅಂತ ತಿಳಿದುಬಂದಿದೆ. ಕೊಲೆ ಆರೋಪಿಗಳಿಗಾಗಿ ಪೊಲೀಸರು ಹುಡುಕಾಟ ಆರಂಭಿಸಿದ್ದು, ಸ್ಥಳಕ್ಕೆ ವೇಮಗಲ್ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. 2 ಪ್ಯಾಂಟರ್ಗಳಲ್ಲಿ ಸಾಗಿಸುತ್ತಿದ್ದ ಸುಮಾರು 20ಕ್ಕೂ ಹೆಚ್ಚು ಹಸುಗಳ ರಕ್ಷಣೆ ಮಾಡಿರುವ ಘಟನೆ ಕೋಲಾರ ಜಿಲ್ಲೆ ಮಾಲೂರು ತಾಲೂಕಿನ ಲಕ್ಕೂರು ಗ್ರಾಮ ಬಳಿ ನಡೆದಿದೆ. 2 ಕ್ಯಾಂಟರ್ಗಳಲ್ಲಿ ಸಾಗಿಸುತ್ತಿದ್ದ ಸುಮಾರು 20ಕ್ಕೂ ಹೆಚ್ಚು ಹಸುಗಳ ರಕ್ಷಣೆ ಮಾಡಿರುವ ಘಟನೆ ಕೋಲಾರ ಜಿಲ್ಲೆ ಮಾಲೂರು ತಾಲೂಕಿನ ಲಕ್ಕೂರು ಗ್ರಾಮದ ಬಳಿ ನಡೆದಿದೆ. ಕ್ಯಾಂಟರ್ಗಳಲ್ಲಿ ಹಸುಗಳ ಸಾಗಣೆ ಮಾಡುತ್ತಿರುವ ಬಗ್ಗೆ ಮಾಹಿತಿ ಪಡೆದ ಸ್ಥಳೀಯರು ಹಸುಗಳನ್ನು ರಕ್ಷಣೆ ಮಾಡಿದ್ದು, ಮಹಾರಾಷ್ಟ್ರದಿಂದ ಕೇರಳಕ್ಕೆ ಹಸುಗಳನ್ನು ಸಾಗಾಟ ಮಾಡಲಾಗ್ತಿತ್ತು ಅಂತ ವಿಚಾರಣೆ ವೇಳೆ ತಿಳಿದುಬಂದಿದೆ. ಸದ್ಯ ಹಸುಗಳು ಮತ್ತು ಕ್ಯಾಂಟರ್ ಮಾಲೂರು ಪೊಲೀಸರ ವಶದಲ್ಲಿದ್ದು, ಮಾಲೂರು ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಪ್ರಕರಣ ದಾಖಲಾಗಿದೆ. ಕೋಲಾರ ಶಾಸಕ ಕೊತ್ತೂರು ಮಂಜುನಾಥ್ ಹಾಗೂ MNC ಅನಿಲ್ ಕುಮಾರ್ ಕೋಲಾರ ನಗರ ಪ್ರದಕ್ಷಿಣೆ ನಡೆಸಿ ನಗರದಲ್ಲಿ ಮಳೆಯಿಂದ ಹದಗೆಟ್ಟಿರುವ ರಸ್ತೆಗಳು, ಚರಂಡಿ, ಕಸ ವಿಲೇವಾರಿ, ಬೀದಿ ದೀಪಗಳ ಸಮಸ್ಯೆಗಳ ಬಗ್ಗೆ ಪರಿಶೀಲನೆ ನಡೆಸಿದರು. ಕೋಲಾರ ನಗರದ ಕಠಾರಿಪಾಳ್ಯ ಸೇರಿದಂತೆ ಹಲವು ಬಡಾವಣೆಗಳಲ್ಲಿ ಸಂಚರಿಸಿದ ಶಾಸಕರು ಹಾಗೂ ವಿಧಾನ ಪರಿಷತ್ ಸದಸ್ಯರು ಮಳೆಯಿಂದ ದೊಡ್ಡ ಹಳ್ಳಗಳಿಂದ ಕೂಡಿರುವ ರಸ್ತೆಗಳನ್ನು ದುರಸ್ತಿಪಡಿಸುವಂತೆ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಸೂಚಿಸಿದರು. ಕೋಲಾರ ಶಾಸಕ ಕೊತ್ತೂರು ಮಂಜುನಾಥ್ ಹಾಗೂ MLC ಅನಿಲ್ ಕುಮಾರ್ ಕೋಲಾರ ನಗರ ಪ್ರದಕ್ಷಿಣೆ ನಡೆಸಿ ನಗರದಲ್ಲಿ ಮಳೆಯಿಂದ ಹದಗೆಟ್ಟಿರುವ ರಸ್ತೆಗಳು, ಚರಂಡಿ, ಕಸ ವಿಲೇವಾರಿ, ಬೀದಿ ದೀಪಗಳ ಸಮಸ್ಯೆಗಳ ಬಗ್ಗೆ ಪರಿಶೀಲನೆ ನಡೆಸಿದರು. ಕೋಲಾರ ನಗರದ ಕಟಾರಿಪಾಳ್ಯ ಸೇರಿದಂತೆ ಹಲವು ಬಡಾವಣೆಗಳಲ್ಲಿ ಸಂಚರಿಸಿದ ಶಾಸಕರು ಹಾಗೂ ವಿಧಾನ ಪರಿಷತ್ ಸದಸ್ಯರು ಮಳೆಯಿಂದ ದೊಡ್ಡ ಹಳ್ಳಗಳಿಂದ ಕೂಡಿರುವ ರಸ್ತೆಗಳನ್ನು ದುರಸ್ತಿಪಡಿಸುವಂತೆ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಸೂಚಿಸಿದರು. ಕಸ ವಿಲೇವಾರಿಯನ್ನು ಪ್ರತಿದಿನ ಮಾಡುವಂತೆ ನಗರಸಭಾ ಅಧಿಕಾರಿಗಳಿಗೆ ಸೂಚಿಸಿದ ಶಾಸಕರು ಮಳೆಯಿಂದ ಚರಂಡಿ ಹಾಗೂ ಡ್ರೈನೇಜ್ನಲ್ಲಿ ಕಸ ಕಡ್ಡಿ ತುಂಬಿಕೊಂಡು ಕೊಳಚೆ ನೀರು ಸರಾಗವಾಗಿ ಹರಿದು ಹೋಗದೆ ನಿಂತಲ್ಲೇ ನಿಂತಿರೋದ್ರಿಂದ ಸಾರ್ವಜನಿಕರಿಗೆ ಆರೋಗ್ಯ ಸಮಸ್ಯೆ ಕಾಡಲಿದೆ. ಬೇಗನೆ ಚರಂಡಿಯಲ್ಲಿ ಸಿಲುಕಿರುವ ಕಸ ಕಡ್ಡಿ ತೆಗೆಯುವಂತೆ ಸೂಚನೆಯನ್ನು ಕೊಟ್ಟರು. ಇನ್ನು ಹಲವು ದಿನಗಳಿಂದ ಕೆಟ್ಟು ಹೋಗಿರುವ ಬೀದಿ ದೀಪಗಳನ್ನು ಕೂಡಲೇ ಸರಿಪಡಿಸುವಂತೆ ಅಧಿಕಾರಿಗಳಿಗೆ ತಾಕೀತು ಮಾಡಿದರು. ಈಗ ಮತ್ತೊಮ್ಮೆ ಹೆಡ್ಲೈನ್ಸ್.
ಗ್ರಾಮ ಪಂಚಾಯಿತಿ ಅಧಿಕಾರಿಗಳು ಗುತ್ತಿಗೆದಾರರ ನಿರ್ಲಕ್ಷ್ಯ, ವೃದ್ಧರ ಬದುಕಿ ನರಕ, ಕಾಮಗಾರಿ ಅಪೂರ್ಣಗೊಳಿಸಿ 3 ತಿಂಗಳಾದರೂ ಪೂರ್ಣಗೊಳ್ಳದ ಕಾಮಗಾರಿ, ಸಾಂಕ್ರಾಮಿಕ ರೋಗ ಭೀತಿಯಲ್ಲಿ ವೃದ್ಧ ದಂಪತಿಗಳು. ವಿವಿಧ ಬೇಡಿಕೆಗಳ ಈಡೇರಿಕೆಗೆ ಆಗ್ರಹಿಸಿ ರೈತ ಸಂಘ ಪ್ರತಿಭಟನೆ. ಚಿಕ್ಕಬಳ್ಳಾಪುರ ಜಿಲ್ಲಾಧಿಕಾರಿ ಕಚೇರಿ ಎದುರು ರೈತರ ಧರಣಿ. ಪ್ರಾಕೃತಿಕ ವಿಪತ್ತಿನಿಂದ ರೈತರಿಗೆ ಆದ ನಷ್ಟಕ್ಕೆ ಪರಿಹಾರ ನೀಡಲು ಒತ್ತಾಯ. ಪ್ರೇಮಿಗಳ ಮದುವೆಗೆ ಪೋಷಕರೇ ಅಡ್ಡಿ ಆರೋಪ. ಪೊಲೀಸ್ ಠಾಣೆ ಮೆಟ್ಟಿಲೇರಿದ ನವ ದಂಪತಿಗಳು. ಲೋಕಾಯುಕ್ತ ಬಲೆಗೆ ಬಿದ್ದ ಸರ್ವೆ ಅಧಿಕಾರಿ. ಗೌರಿಬಿದನೂರು ತಾಲೂಕಿನ ಭೂಮಾಪಕ ಹರೀಶ್ ರೆಡ್ಡಿ ಸೇರಿ ಸಹಾಯಕನ ಬಂಧನ. ಮುಕ್ಕಾಲು ಗುಂಟೆ ಪೋಡಿ ಮಾಡಲು 25,000 ಲಂಚಕ್ಕೆ ಬೇಡಿಕೆ ಇಟ್ಟಿದ್ದ ಅಧಿಕಾರಿ. ಇಂದಿನ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮಸ್ಕಾರಗಳು.